ಮಾಂಕಾಳ್ ವೈದ್ಯ ಭಟ್ಕಳ ವಿಧಾನಸಭಾ ಕ್ಷೇತ್ರ ಕಳೆದ ಬಾರಿ ಕೂಡ ಮಂತ್ರಿ ಆಗಿದ್ರು. ಮೊಗವೀರ ಕಮ್ಯುನಿಟಿಗೆ ಸೇರಿದಂಥವ್ರು. ಇದು ಕೂಡ ಹಿಂದುಳಿದ ಕಮ್ಯುನಿಟಿ. ಹೀಗಾಗಿ ಮಾಂಕಾಳ ವೈದ್ಯ ಅವರಿಗೆ ಮತ್ತೆ ಇಲ್ಲಿ ಚಾನ್ಸ್ ಸಿಕ್ಕಿದೆ. ಸೊ ಉತ್ತರ ಕನ್ನಡ ಜಿಲ್ಲೆಯಿಂದ ಬಹುಶಃ ದೇಶಪಾಂಡೆ ಆಗ್ತಾರೆ ಅನ್ನೋ ನಿರೀಕ್ಷೆ. ದೇಶಪಾಂಡೆ ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು. ಕೊನೆ ಬಾರಿ ಇವ್ರಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಒಂದು ಅವಕಾಶ ಕೊಡಿ ಅನ್ನೋ ಒಂದು ಲಾಬಿ ಕೂಡ ಆಯಿತು. ಡಿ ಕೆ ಶಿವಕುಮಾರ್ ಜೊತೆಗೆ ಸಿದ್ದರಾಮಯ್ಯ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿಯನ್ನ ಮಾಡಿದ್ರು. ಒಮ್ಮೆ ಲಾಸ್ಟ್ ಚಾನ್ಸ್ ಕೊಟ್ಬಿಡೋಣ ದೇಶಪಾಂಡೆಗೆ ಅಂತ. ಬಟ್ ದೇಶಪಾಂಡೆ ಕೊಡಲಿಲ್ಲ. ಮತ್ತೆ ಮಾಂಕಾಳು ವೈದ್ಯ ಮಂತ್ರಿ ಆಗ್ತಾ ಇದ್ದಾರೆ. ಸೊ ಇನ್ನು ಅಜಯ್ ಸಿಂಗ್ ಜೇವರ್ಗಿ ವಿಧಾನಸಭಾ ಕ್ಷೇತ್ರ ನಿರೀಕ್ಷೆ ಇತ್ತು, ರಜಪೂತ ಕಮ್ಯುನಿಟಿ. ಸೊ ಅಜಯ್ ಸಿಂಗ್ ಈಗ ಲಾಸ್ಟ್ ಟೈಮೇ ಕೊಡಬೇಕಾಗಿತ್ತು, ಬಟ್ ಅದು ಯಾಕೋ ಪಾಪ ಮಿಸ್ ಆಗಿತ್ತು. ಈಗ ಮತ್ತೆ ಅವ್ರಿಗೆ ಒಂದು ಲಕ್ ಅಂತ ಹೇಳ್ಬೋದು. ಜೇವರ್ಗಿ ವಿಧಾನಸಭಾ ಕ್ಷೇತ್ರದಿಂದ MLA ಆಗಿರ್ತಕ್ಕಂಥ ಅಜಯ್ ಸಿಂಗ್ ಮಂತ್ರಿ ಆಗ್ತಾ ಇದ್ದಾರೆ. ಈ ಅಜಯ್ ಸಿಂಗ್ ಪರವಾಗಿ ಬಹುಶಃ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಲಾಬಿ ಮಾಡಿದ್ರು. ಅವ್ರು ಕೊಡಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಲಬುರಗಿ ಜಿಲ್ಲೆಯಿಂದ ಜೇವರ್ಗಿ ವಿಧಾನಸಭಾ ಕ್ಷೇತ್ರ ಅಜಯ್ ಸಿಂಗ್ ಮಂತ್ರಿ ಆಗ್ತಿದ್ದಾರೆ. ಫಸ್ಟ್ ಟೈಮ್ ಮಂತ್ರಿ. ಸೊ ರಜಪೂತ್ ಕಮ್ಯುನಿಟಿಯಿಂದ, ಸೊ ಸಣ್ಣ ಕಮ್ಯುನಿಟಿ, ಬಟ್ ಅವ್ರಿಗೊಂದು ಸ್ಥಾನಮಾನ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಮಾಜಿ CM ಧರಮ್ ಸಿಂಗ್ ಅವರ ಮಗ ಅಜಯ್ ಸಿಂಗ್ ಅವ್ರಿಗೆ ಈಗ ಸಚಿವ ಸ್ಥಾನ ಸಿಗ್ತಾ ಇದೆ. ಸೊ ಇದು ಹಿಂದುಳಿದ ವರ್ಗಗಳ ಸಿಕ್ತಿರ್ತಕ್ಕಂಥ ಸಚಿವ ಸ್ಥಾನ. ಒಂದು ಮರಾಠಿ ಕಮ್ಯುನಿಟಿಯಿಂದ ಸಂತೋಷ್ ಲಾಡ್, ಮಧು ಬಂಗಾರಪ್ಪ ಈಡಿಗ ಕಮ್ಯುನಿಟಿ, ಪುಟ್ರಾಂಗ್ ಶೆಟ್ಟಿ ಉಪ್ಪಾರ ಕಮ್ಯುನಿಟಿ, ಮಾಂಕಾಳ್ ವೈದ್ಯ ಮೊಗವೀರ ಮತ್ತು ಅಜಯ್ ಸಿಂಗ್ ರಜಪೂತ 5 ಜನ OBC ಸಮುದಾಯದವರಿಗೆ ಈ ಒಂದು ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಸಿಕ್ಕಿದೆ. ಇನ್ನು ಮುಂದುವರೆದು ಒಕ್ಕಲಿಗ ಕಮ್ಯುನಿಟಿಗೆ 3 ಜನ ಮತ್ತೆ ಇಲ್ಲಿ ಆ್ಯಡ್ ಆಗ್ತಿದ್ದಾರೆ. ಚಲರಾಯಸ್ವಾಮಿ, ಶಿವಲಿಂಗೇಗೌಡ ಮತ್ತು ಬಾಲಕೃಷ್ಣ. ಸೊ 3 ಜನ ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕರು ಅನ್ನೋದ್ರಲ್ಲಿ ನೋ ಡೌಟ್. ಚಲರಾಯಸ್ವಾಮಿ ನಾಗಮಂಗಲ ವಿಧಾನಸಭಾ ಕ್ಷೇತ್ರ, ಮಂಡ್ಯ ಜಿಲ್ಲೆ. ಕಳೆದ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಕೃಷಿ ಮಂತ್ರಿ ಆಗಿದ್ರು. ಈಗ ಮತ್ತೆ ಚಲರಾಯಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಉಳ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಪರ ದೆಹಲಿಗೆ ಹೋಗಿ ಹೈಕಮಾಂಡ್ನಲ್ಲಿ ಡಿ ಕೆ ಶಿವಕುಮಾರ್ ಪರ ಲಾಬಿ ಮಾಡಿದ್ದು ಚಲರಾಯಸ್ವಾಮಿ ಅನ್ನೋ ಒಂದು ಸುದ್ದಿ ಸಾಕಷ್ಟು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿತ್ತು ಸಿದ್ದರಾಮಯ್ಯವರು CM ಆಗಿದ್ದಾಗ. ಸೊ ಅಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಮಾಡಿದ್ರು ಚಲರಾಯಸ್ವಾಮಿ. ಹೀಗಾಗಿ ಅವರನ್ನು ಉಳಿಸ್ಕೊಂಡಿದ್ದಾರೆ. ಜೊತೆಗೆ ಆ ಸಾಮರ್ಥ್ಯ ಇದೆ. ಒಕ್ಕಲಿಗ ಕಮ್ಯುನಿಟಿ ದೊಡ್ಡ ಮಟ್ಟದಲ್ಲಿರ್ತಕ್ಕಂತಹ ಒಂದು ಜಿಲ್ಲೆ ಮಂಡ್ಯ. ಹಾಗಾಗಿ ಅವರನ್ನು ಉಳಿಸ್ಕೊಂಡು ಮತ್ತೆ ಅವರನ್ನು ಮಂತ್ರಿಗಿರಿಗೆ ಆಯ್ಕೆ ಮಾಡಲಾಗಿದೆ. ಮಂತ್ರಿ ಆಗ್ತಾ ಇದ್ದಾರೆ ಚಲರಾಯಸ್ವಾಮಿ. ಇನ್ನು ಶಿವಲಿಂಗೇಗೌಡರು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರು. ಹಾಸನ ಜಿಲ್ಲೆಯ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ MLA, JDS ನಲ್ಲಿದ್ದರು. ಕಾಂಗ್ರೆಸ್ಗೆ ಬಂದ ತಕ್ಷಣ ಗೆದ್ದ ನಂತರ ಮತ್ತೆ ಮಂತ್ರಿ ಆಗಬೇಕು, ನನಗೆ ಸೀನಿಯಾರಿಟಿ ಇದೆ ಅನ್ನೋ ಲೆಕ್ಕಾಚಾರದಲ್ಲಿತ್ತು. ಕಳೆದ ಸಿದ್ದರಾಮಯ್ಯ ಕಾಲದಲ್ಲಿ ಯಾರೂ ಕೂಡ ಹಾಸನ ಜಿಲ್ಲೆಯಿಂದ ಮಂತ್ರಿ ಆಗಿರಲಿಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರ ಕಾಲದಲ್ಲಿ ಮಂತ್ರಿ ಆಗ್ತಾ ಇದ್ದಾರೆ ಶಿವಲಿಂಗೇಗೌಡರು ಅರಸೀಕೆರೆಯಿಂದ. ಸೊ ಒಕ್ಕಲಿಗ ಕಮ್ಯುನಿಟಿಗೆ ಸೇರಿದಂಥವ್ರು. ಇನ್ನು ಬಾಲಕೃಷ್ಣ, ಮಾಗಡಿ ವಿಧಾನಸಭಾ ಕ್ಷೇತ್ರದ ಬಾಲಕೃಷ್ಣ ಕೂಡ ಡಿ ಕೆ ಶಿವಕುಮಾರ್ ಪರ ಅತ್ಯಂತ ಹೆಚ್ಚು ಲಾಬಿಯನ್ನ ಮಾಡಿ, ಅಂದರೆ ಅವರ ಪರವಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. 2.5 ವರ್ಷ ಆದ ಮೇಲೆ ಸಿದ್ದರಾಮಯ್ಯ ಅವರ ಕಾಲ ಮುಗಿದ ಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಸೀಟನ್ನು ಬಿಟ್ಕೊಡ್ಬೇಕು, CM ಸ್ಥಾನವನ್ನು ಬಿಟ್ಕೊಡ್ಬೇಕು ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟು ಡಿ ಕೆ ಶಿವಕುಮಾರ್ ಪರ ನಿಂತ್ಕೊಂಡಂಥವ್ರು ಬಾಲಕೃಷ್ಣ. ಸೊ ಬಾಲಕೃಷ್ಣ ಈಗ ಸಚಿವರಾಗ್ತಾ ಇದ್ದಾರೆ. ಅಲ್ಲಿಗೆ ರಾಮನಗರ ಜಿಲ್ಲೆಯಿಂದ, ಅಂದರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಿಂದ ಇಬ್ಬರಿಗೆ ಸ್ಥಾನಮಾನ ಸಿಕ್ಕಂತಾಗ್ತಾ ಇದೆ. ಇರೋ 4 ವಿಧಾನಸಭಾ ಕ್ಷೇತ್ರದಲ್ಲಿ CM ಡಿ ಕೆ ಶಿವಕುಮಾರ್ ಕನಕಪುರದಿಂದ ಆಯ್ಕೆ ಆಗಿದ್ರು, ಅವರು ಮುಖ್ಯಮಂತ್ರಿ. ಈಗ ಮಾಗಡಿಯಿಂದ ಆಯ್ಕೆ ಆಗಿರ್ತಕ್ಕಂಥ ಬಾಲಕೃಷ್ಣ ಕೂಡ ಮಂತ್ರಿ ಆಗ್ತಾ ಇದ್ದಾರೆ. ಇನ್ನು ಮುಂದುವರೆದು ಗಾಯತ್ರಿ ಶಾಂತೇಗೌಡ MLC. ಇದೊಂದು ಸಿಕ್ಕಾಪಟ್ಟೆ ಅಚ್ಚರಿಯ ಆಯ್ಕೆ ಅಂತ ಹೇಳಬಹುದು. ಕುರುಬ ಕಮ್ಯುನಿಟಿಗೆ ಸೇರಿದಂಥವರು, ಚಿಕ್ಕಮಗಳೂರು ಜಿಲ್ಲೆಯ ಪ್ರತಿನಿಧಿ, MLC. ಕಳೆದ ಕೆಲವು ದಿನಗಳ ಹಿಂದಷ್ಟೇ BJPಯ ಪ್ರಾಣೇಶ್ ಅವರ MLC ಸ್ಥಾನಕ್ಕೆ ಅನರ್ಹ ಆಯಿತು. ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತು, ಪ್ರಾಣೇಶ್ ಅವರ MLC ಸ್ಥಾನವನ್ನು ಅನರ್ಹ ಮಾಡ್ತು. ಅಲ್ಲಿ ಗೆದ್ದಂಥವ್ರು ಗಾಯತ್ರಿ ಶಾಂತೇಗೌಡರು. ಸೊ ಅವ್ರಿಗೆ ಈಗ ಸಚಿವ ಸ್ಥಾನವನ್ನು ಆಯ್ಕೆ ಮಾಡಲಾಗಿದೆ. ಸಾಕಷ್ಟು ಪೈಪೋಟಿ ಇತ್ತು. ಆಗ ನೋಡಿಕೊಂಡ್ರೆ ಚಿಕ್ಕಮಗಳೂರು ಜಿಲ್ಲೆಯಿಂದ ನಯನಾ ಮೋಟಮ್ಮ ಇದ್ರು. ಅದೇ ರೀತಿ ಆರತಿ ಕೃಷ್ಣ MLC, ಅವರು ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಲಾಬಿ ಮಾಡ್ತಾ ಇದ್ರು ಹೈಕಮಾಂಡ್ ಮಟ್ಟದಲ್ಲಿ. ರಾಜ್ಯ ನಾಯಕರು ಬಿಟ್ಟು ಕೇವಲ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಮಟ್ಟದಲ್ಲೂ ಕೂಡ ಆರತಿ ಕೃಷ್ಣ ಅವರು ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು. ನಯನಾ ಮೋಟಮ್ಮ ಓಪನ್ ಆಗಿ ಡಿ ಕೆ ಶಿವಕುಮಾರ್ ಬೆಂಬಲ ಕೊಟ್ಟಿದ್ರು CM ಆಗಬೇಕು ಅಂತ. ಹಾಗಾಗಿ ಡಿ ಕೆ ಶಿವಕುಮಾರ್ ಕ್ಯಾಂಪ್ನಿಂದ ನಯನಾ ಮೋಟಮ್ಮ ಆಗ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿತ್ತು. ಬಟ್ ಎರಡೂ ಕೂಡ ಆಗಿಲ್ಲ. ಚಿಕ್ಕಮಗಳೂರಿಂದ ಶಾಕಿಂಗ್, ಗಾಯತ್ರಿ ಶಾಂತೇಗೌಡರು MLC ಅವರು ಮಂತ್ರಿ ಆಗ್ತಾ ಇದ್ದಾರೆ. ಗಾಯತ್ರಿ ಶಾಂತೇಗೌಡರು ಮಂತ್ರಿ ಆಗ್ತಾರೆ ಅಂತ ಬ್ರೇಕ್ ಮಾಡಿದ್ದು ಕೂಡ ಗ್ಯಾರಂಟಿ ನ್ಯೂಸ್ ಇವ್ರಿಗೆ ಹೇಳಿತ್ತು. ಗಾಯತ್ರಿ ಶಾಂತೇಗೌಡರು ಮಂತ್ರಿ ಆಗ್ತಾರೆ ಅನ್ನೋ ಒಂದು ವಿಚಾರವನ್ನ 3 ದಿನಗಳ ಹಿಂದೆ ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡಿತ್ತು. ಅಚ್ಚರಿಯ ಆಯ್ಕೆ ಆಗುತ್ತೆ ಅಂತ. ಅದರಂತೆ ಗಾಯತ್ರಿ ಶಾಂತೇಗೌಡರು ಮಂತ್ರಿ ಆಗ್ತಾ ಇದ್ದಾರೆ. ಇನ್ನು ಘಟಾನುಘಟಿ ಮಹಿಳಾ
ಶಾಸಕರು ಸಾಕಷ್ಟು ಲಾಬಿಯನ್ನ ಮಾಡಿದ್ರು. ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಕಳೆದ 3 ವರ್ಷಗಳಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿದ್ರು ಸಿದ್ದರಾಮಯ್ಯ ಕಾಲದಲ್ಲಿ. ಬಟ್ ಅವರು ಈಗ ಮಂತ್ರಿ ಆಗಿಲ್ಲ ಅನ್ನೋದೇ ಅಚ್ಚರಿ. ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬೇರೆ ರೀತಿ ಸ್ಥಾನಮಾನವನ್ನ ಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಅವರನ್ನ ಮನವೊಲಿಸೆ ಈ ಒಂದು ಲಿಸ್ಟ್ ಅನ್ನ ಫೈನಲ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಸೊ ಗಾಯತ್ರಿ ಶಾಂತೇಗೌಡರು ಮಹಿಳಾ ಕೋಟಾದಲ್ಲಿ MLC ಆಗಿದ್ರು ಕೂಡ ಮಂತ್ರಿ ಆಗ್ತಾ ಇದ್ದಾರೆ. ಇನ್ನು ಅದೇ ರೀತಿ ಲಿಂಗಾಯತ ಕೋಟಾಕ್ಕೆ ಬಂದ್ರೆ ಲಿಂಗಾಯತ ಕೋಟಾದಲ್ಲಿ ಕೂಡ 3 ಜನ ಮಂತ್ರಿಗಳಾಗ್ತಾ ಇದ್ದಾರೆ. ಬಸವರಾಜ ರಾಯರೆಡ್ಡಿ, ಇದು ಕೂಡ ಒಂದು ರೀತಿ ಅಚ್ಚರಿ ಅಂತ ಹೇಳ್ಬೋದು. ಯಾಕಂದ್ರೆ ಸಿದ್ದರಾಮಯ್ಯವ್ರಿಗೆ ಅತ್ಯಾಪ್ತರಾಗಿದ್ರು ಕೂಡ ಸಿದ್ದರಾಮಯ್ಯ ಕಾಲದಲ್ಲಿ ಇವರು ಮಂತ್ರಿ ಆಗ್ಲಿಲ್ಲ. ಕೆಲವೊಂದಿಷ್ಟು ವಿವಾದಾತ್ಮಕ ಮಾತುಗಳಿಂದ ಚರ್ಚೆಗೆ ಕಾರಣ ಆಗಿದ್ರು ಈ ಗ್ಯಾರಂಟಿಗಳ ವಿಚಾರವಾಗಿ ಕಳೆದ ಅವಧಿಯಲ್ಲಿ. ಸೊ ಹೀಗಾಗಿನೇ ಅವರನ್ನ ಆರ್ಥಿಕ ಸಲಹಾಗಾರನಾಗಿ ನೇಮಕ ಮಾಡಲಾಗಿತ್ತು. ಸಿದ್ದರಾಮಯ್ಯ ಅವರು CM ಆಗಿದ್ದಾಗ ಕ್ಯಾಬಿನೆಟ್ ಸ್ಥಾನಮಾನವನ್ನ ಕೊಟ್ಟು ಆರ್ಥಿಕ ಸಲಹಾಗಾರಾಗಿ ನೇಮಕ ಮಾಡಲಾಗಿತ್ತು. ಇದೀಗ ಬಸವರಾಜ ರಾಯರೆಡ್ಡಿ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರ ಕೊಪ್ಪಳ ಜಿಲ್ಲೆ, ಇಲ್ಲಿ ಕೊಪ್ಪಳ ಜಿಲ್ಲೆಯಿಂದ 2 ವಿಶೇಷ, ಒಂದು ಶಿವರಾಜ್ ತಂಗಡಗಿ ಮತ್ತೆ ಬಸವರಾಜ ರಾಯರೆಡ್ಡಿ ಇಬ್ರು ಕೂಡ ಕೊಪ್ಪಳ ಜಿಲ್ಲೆಯವರು ಇಬ್ಬರು ಆಗ್ತಾ ಇದ್ದಾರೆ. ಇನ್ನು ವಿಜಯಾನಂದ ಕಾಶಪ್ಪನವರ್ ಹುನಗುಂದ ವಿಧಾನಸಭಾ ಕ್ಷೇತ್ರ ಬಾಗಲಕೋಟೆ ಜಿಲ್ಲೆಯಿಂದ ಯಾರು ಮಿನಿಸ್ಟರ್ ಆಗ್ತಾರೆ ಅನ್ನೋ ಕುತೂಹಲ ಇತ್ತು. ಅದಕ್ಕೆ ವಿಜಯಾನಂದ ಕಾಶಪ್ಪನವರು 2ನೇ ಬಾರಿ ಶಾಸಕರು. ಅವರು ಲಿಂಗಾಯತ ಕಮ್ಯುನಿಟಿ ಕಳೆದ ಪಂಚಮಸಾಲಿ ಹೋರಾಟವನ್ನ ಮುನ್ನಡೆಸಿದಂತಹ ನಾಯಕರು ವಿಜಯಾನಂದ ಕಾಶಪ್ಪನವರು ಕೂಡ ಮಂತ್ರಿ ಆಗ್ತಾರೆ ಅಂತ ಫಸ್ಟ್ ಹೇಳಿದ್ದು ಗ್ಯಾರಂಟಿ ನ್ಯೂಸ್ ಕಡಾಖಂಡಿತವಾಗಿ ಹೇಳ್ತಾ ಇತ್ತು. ವಿಜಯಾನಂದ ಕಾಶಪ್ಪನವರು ಮಂತ್ರಿ ಆಗೇ ಆಗ್ತಾರೆ ಲಿಂಗಾಯತ ಕೋಟ ಹಾಗೂ ಬಾಗಲಕೋಟೆ ಜಿಲ್ಲಾ ಕೋಟಾದಲ್ಲಿ. ಯಾಕಂದ್ರೆ ಪಂಚಮಸಾಲಿ ಸಮುದಾಯ ಕಾಂಗ್ರೆಸ್ ಪರ ವೋಟ್ ಹಾಕೋದಕ್ಕೆ ವಿಜಯಾನಂದ ಕಾಶಪ್ಪನವರು ಕಾರಣರಾಗಿದ್ರು. ದೊಡ್ಡ ಮಟ್ಟದ ಹೋರಾಟ ಆಗಿತ್ತು ಮೀಸಲಾತಿ ವಿಚಾರವಾಗಿ. ಸೊ ಆ ಒಂದು ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ರು ವಿಜಯಾನಂದ ಕಾಶಪ್ಪನವ್ರ ಜೊತೆಗೆ ಪಂಚಪೀಠದ ಸ್ವಾಮೀಜಿಗಳು ಕೂಡ ವಿಜಯಾನಂದ ಕಾಶಪ್ಪನವರು ಮಂತ್ರಿ ಆಗ್ಬೇಕು ಅಂತ ಲಾಬಿಯನ್ನ ಮಾಡಿದ್ರು. ಅದರಂತೆ ಈಗ ವಿಜಯಾನಂದ ಕಾಶಪ್ಪನವರು ಮಂತ್ರಿ ಆಗ್ತಾ ಇದ್ದಾರೆ. ಇನ್ನು ಕೊನೆಯದು ಲಕ್ಷ್ಮಣ ಸವದಿ. ಬಿಜೆಪಿ ಸರ್ಕಾರದಲ್ಲಿ DCM ಆಗಿದ್ರು ಲಕ್ಷ್ಮಣ ಸವದಿ. ಬಟ್ ಸೀಟ್ ಸಿಗ್ಲಿಲ್ಲ ಅಂತ 2023ರಲ್ಲಿ ಕಾಂಗ್ರೆಸ್ಗೆ ಜಾಯ್ನ್ ಆದ್ರು. ಆಗಲೇ ಒಂದು ಭರವಸೆಯನ್ನು ಕೊಟ್ಟಿದ್ರು, ನೀವು ಮಂತ್ರಿ ಆಗ್ತೀರಿ ಅಂತ. ಬಟ್ ಆಗಿರಲಿಲ್ಲ ಕಳೆದ 3 ವರ್ಷಗಳಿಂದ. ಈಗ ಆ ಒಂದು ಲಕ್ ಲಕ್ಷ್ಮಣ ಸವದಿಗೆ ಬಂದಿದೆ. ಅಥಣಿ ವಿಧಾನಸಭಾ ಕ್ಷೇತ್ರದಿಂದ ಏನು ಆಯ್ಕೆ ಆಗಿದ್ರು ಲಕ್ಷ್ಮಣ ಸವದಿ, ಹಿಂದೆ ಬಿಜೆಪಿ ಅವಧಿಯಲ್ಲಿ DCM ಆಗಿದ್ರು. ಈಗ ಕೊನೆಗೂ DK ಶಿವಕುಮಾರ್ ಅವರ ಅವಧಿಯಲ್ಲಿ ಮಂತ್ರಿ ಆಗ್ತಾ ಇದ್ದಾರೆ. ಲಿಂಗಾಯತ ಸಮುದಾಯ, ಗಾಣಿಗ ಲಿಂಗಾಯತ ಸಮುದಾಯ ಸಾಕಷ್ಟು ಪ್ರಬಲವಾಗೇ ಇದೆ ಇವರ ಒಂದು ಚಾರಂ, ಬೆಳಗಾವಿ, ವಿಜಯಪುರ ಹಾಗೂ ಬಾಗಲಕೋಟೆ ಭಾಗದಲ್ಲಿ. ಹಾಗಾಗಿ ಲಿಂಗಾಯತ ಸಮುದಾಯದಿಂದ 3 ಜನ, ಬಸವರಾಜ ರಾಯರೆಡ್ಡಿ, ವಿಜಯಾನಂದ ಕಾಶಪ್ಪನವರ್ ಮತ್ತೆ ಅಥಣಿಯಿಂದ ಲಕ್ಷ್ಮಣ ಸವದಿ, 3 ಲಿಂಗಾಯತ ಕಮ್ಯುನಿಟಿ ಅವರಿಗೆ ಅವಕಾಶ ಕೊಡಲಾಗ್ತಾ ಇದೆ. ಸೊ SCಗೆ 4, STಗೆ 3, ಮುಸ್ಲಿಂಗೆ 2, OBCಗೆ 5 ಸಚಿವ ಸ್ಥಾನ, ಒಕ್ಕಲಿಗರಿಗೆ 3, ಅದೇ ರೀತಿ ಲಿಂಗಾಯತರಿಗೆ 3, 1 ಮಹಿಳಾ ಕೋಟ. ಸೊ 20 ಕೋಟಾವನ್ನ ಮುಗಿಸ್ತಾ ಇದ್ದಾರೆ. ಅಲ್ಲಿಗೆ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಖಾಲಿ ಇಲ್ಲ ಇನ್ನ ಅಂತ ಲೆಕ್ಕ. ಈಗಾಗಲೇ 13 ಜನ ಸಚಿವರು, DK ಶಿವಕುಮಾರ್ ಒಬ್ರು, ಅಂದ್ರೆ 14 ಜನ ಆಯ್ತು. ಇನ್ನು 20, ಟೋಟಲ್ 34 ಸಚಿವ ಸ್ಥಾನ ಪ್ಲಸ್ ಮುಖ್ಯಮಂತ್ರಿ ಸ್ಥಾನ ಇರ್ತಕ್ಕಂಥ ಕ್ಯಾಬಿನೆಟ್ ಕರ್ನಾಟಕದ್ದು. ಸೊ ಅಲ್ಲಿಗೆ 20 ಮುಗಿದ್ರೆ ಕಂಪ್ಲೀಟ್ ಆಗುತ್ತೆ. ಸೊ ನೋಡೋಣ ಇನ್ನು ಯಾರೆಲ್ಲ ಆಕಾಂಕ್ಷಿಗಳಿದ್ರು, ಯಾರಿಗೆ ಸಿಕ್ಕಿಲ್ಲ, ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ, ಯಾಕೆ ಸಿಕ್ಕಿಲ್ಲ. ತುಂಬ ಪ್ರಭಾವಿಗಳಿದ್ರು. ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, SS ಮಲ್ಲಿಕಾರ್ಜುನ್ ಆಗಿರ್ಬೋದು, ಮಹದೇವಪ್ಪ ಆಗಿರ್ಬೋದು, ಆಮೇಲೆ ದೇಶಪಾಂಡೆ ಆಗಿರ್ಬೋದು. ಈ ರೀತಿಯ ಕೆಲವೊಂದಿಷ್ಟು ನಾಯಕರು ಕೊನೆ ಕ್ಷಣದವರೆಗೂ ಕಸರತ್ತನ್ನು ಮಾಡಿದ್ರು, ಸೀನಿಯರ್ ಲೀಡರ್ಗಳು. ಅದೇ ರೀತಿ ಕೆಲವೊಂದಿಷ್ಟು ಜಿಲ್ಲೆಗಳನ್ನು ಇಲ್ಲಿ ಕಡೆಗಣಿಸಲಾಗಿದೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ.